ಸ್ನೇಹಿತರೆ ನಮಸ್ಕಾರ. ಸೀರಿಯಲ್ ಲೋಕದಿಂದ ಒಂದು ಶಾಕಿಂಗ್ ಸುದ್ದಿ ಈಗ ಹೊರಬರ್ತಾ ಇದೆ. ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಶಿವಣ್ಣ ವಿಧಿವಶರಾಗಿದ್ದಾರೆ. ನಿಜಕ್ಕೂ ಈ ಸುದ್ದಿ ಕೇಳಿದ್ರೆ ಶಾಕ್ ಆಗುತ್ತೆ. ಶೋಭಿತಾ ಶಿವಣ್ಣ ಎಲ್ರಿಗೂ ಕೂಡ ಬಹಳ ಪರಿಚಯ ಇದ್ದಂತ ನಟಿ. ತಮ್ಮ ನೆಗೆಟಿವ್ ರೋಲ್ ಮೂಲಕ ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ ಇದರಲ್ಲಿ ಮಾಡಿರುವಂತಹ ರೋಲ್ಗಳು ಒಂದಕ್ಕಿಂತ ಒಂದು ಎಲ್ರಿಗೂ ಕೂಡ ಇಷ್ಟವಾಗಿತ್ತು. ಆದ್ರೆ ಏನಾಯ್ತು, ಆಕ್ಚುಲಿ ವಿಷಯ ಏನು ಅಂತ ನಾವು ತಿಳಿಯೋಕೆ ಹೊರಟಾಗ ಗೊತ್ತಾಗಿರೋದು, ನಿನ್ನೆ ಹೈದರಾಬಾದ್ ನಲ್ಲಿ ಈ ಘಟನೆ ಆಗಿದೆ. ಅವರು ಇತ್ತೀಚೆಗೆ ಸೀರಿಯಲ್ ನಿಂದ ಸ್ವಲ್ಪ ದೂರ ಆಗಿದ್ರು. ಕಳೆದ ವರ್ಷ ಮೇ 22ನೇ ತಾರೀಕು ತಾನು ಇಷ್ಟಪಟ್ಟಂತಹ ಹುಡುಗನ ಜೊತೆಗೆ ಆಕೆಯ ಮದುವೆ ಆಗಿತ್ತು. ಆಲ್ಮೋಸ್ಟ್ 1.5 ವರ್ಷ ಆಗಿದೆ ಮದುವೆ ಆಗಿ. ಹೈದರಾಬಾದ್ ನಲ್ಲಿ ಅವರು ಸೆಟ್ಲ್ ಆಗಿದ್ರು ಮದುವೆ ಆದ ನಂತರ. ಆದ್ರೆ ಅದಾದ್ಮೇಲೆ ಸ್ವಲ್ಪ ಸೀರಿಯಲ್ ನಲ್ಲಿ ಅಷ್ಟಾಗಿ ಕಾಣಿಸ್ಕೊಂಡಿರಲಿಲ್ಲ. ಶೋಭಿತಾ ಶಿವಣ್ಣ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ಅದರಲ್ಲಿ ಈ ಮದುವೆ ನಂತರ ಹೈದರಾಬಾದ್ ನಲ್ಲಿ ಅವರು ವಾಸವಾಗಿದ್ರು. ಮಧ್ಯರಾತ್ರಿ ಶೋಭಿತಾ ಅವರು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಶಾಕಿಂಗ್ ಸುದ್ದಿ ತಿಳಿದಂತ ಶೋಭಿತಾ ಕುಟುಂಬಸ್ಥರು, ಆಪ್ತ ಸ್ನೇಹಿತರು, ಸೀರಿಯಲ್ ನಲ್ಲಿ ಅವ್ರ ಜೊತೆ ಕೆಲಸ ಮಾಡಿದಂತವರು ಎಲ್ರಿಗೂ ಕೂಡ ಶಾಕ್ ಆಗಿದೆ. ಅಪ್ರತಿಮ ಸುಂದರಿ, ಅಷ್ಟೇ ಉತ್ತಮವಾದಂತ ಆಕ್ಟಿಂಗ್. ಮೂಲತಃ ಅವರು ಸಕಲೇಶ್ಪುರದವರು. ಸೊ ತಮ್ಮ ಒಂದು ಸೀರಿಯಲ್ ಜೀವನದ ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ. ಸೊ ಇದೀಗ ಈ ಒಂದು ಸುದ್ದಿ ಹೊರಬಂದಿರೋದಂತೂ ನಿಜಕ್ಕೂ ಬಹಳ ಶಾಕಿಂಗ್ ಅನಿಸ್ತಾ ಇದೆ. ವಂದನಾ, ATM, ಜಾಕ್ಪಾಟ್ ಸಿನಿಮಾಗಳಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ರು. ಮೂಲತಃ ಸಕಲೇಶ್ಪುರದ ಶೋಭಿತಾ ಅವರು 2023ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಆದ್ರೆ ಹುಡುಗ ಯಾರು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗೇ ಇತ್ತು. ಹೈದರಾಬಾದ್ ಮೂಲದ ಹುಡುಗನನ್ನ ಇವರು ಮದುವೆ ಆಗಿದ್ರು. ಆದ್ರೆ ಮದುವೆ ಆದ್ಮೇಲೆ ಯಾವುದೇ ಆಕ್ಟಿಂಗ್ ಅನ್ನ ಮಾಡಿರ್ಲಿಲ್ಲ. ಇದೀಗ ಇವರು ಈ ತರ ವಿಧಿವಶರಾಗಿರೋದು ಅಥವಾ ಜೀವನದ ಅಂತ್ಯ ಕಂಡಿರೋದು ಬಹಳಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಹೋದ್ರು? ಯಾಕಂದ್ರೆ ಅವರ ಪರಿಚಿತರ ಒಂದು ಸರ್ಕಲ್ ನಲ್ಲಿ ನೋಡಿದಾಗ ತುಂಬಾ ಲೈವ್ಲಿ ಆಗಿದ್ದಂತ, ಎಲ್ಲರ ಜೊತೆ ಬೆರೀತಿದ್ದಂತ ಹುಡುಗಿ ಅಂತ ಗೊತ್ತಾಗಿದೆ. ಬಟ್ ಎಕ್ಸಾಕ್ಟ್ಲಿ ಏನಾಗಿದೆ, ದಿಢೀರ್ ನಿರ್ಧಾರಕ್ಕೆ ಏನ್ ಕಾರಣ? ನಿಜಕ್ಕೂ ಇದು ಅವರಾಗೆ ತಮ್ಮ ಜೀವಕ್ಕೆ ಅಂತ್ಯ ಹಾಡ್ಕೊಂಡ್ರ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ? ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ.